ದಿನೇಶ್ ಗುಂಡ್ರಾಯರೇ, ಕಾರ್ಯಾಧ್ಯಕ್ಷರಾದಂಥ ಸಲೀಂ ಅವರೇ, ಈಶ್ವರ್ ಖಂಡ್ರೇರವರೇ, ಶಾಸಕ ಮಿತ್ರರಾದಂಥ ರಾಮಲಿಂಗಾರೆಡ್ಡಿ ಅವರೇ, ಕೃಷ್ಣ ಬೇರೆಯವರೇ, ಸೌಮ್ಯ ರೆಡ್ಡಿರವರೇ, ನಾರಾಯಣ ಯುವಿ ವೆಂಕಟೇಶ್ ಅವರೇ, ಉಗ್ರಪ್ಪನವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಎಲ್ಲ ಕೌನ್ಸಿಲರ್ಗಳೇ, ಕಾರ್ಯಕರ್ತರೇ, ವಿಶೇಷವಾಗಿ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಡಾಕ್ಟರ್ಸ್ನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಡಾಕ್ಟರ್ಸ್ನ ಎಲ್ಲ ಪ್ರತಿನಿಧಿಗಳು, ಇಡೀ ರಾಜ್ಯಕ್ಕೆ ನಮ್ಮ ಕೆಪಿಸಿಸಿಯ ಕಾಂಗ್ರೆಸ್ ಒಂದು ಹೊಸ ಅಧ್ಯಾಯವನ್ನು ಇವತ್ತು ಪ್ರಾರಂಭ ಮಾಡಿದೆ. ಈ ಕಾರ್ಯಕ್ರಮ ಜನರ ಬಳಿ ಹೋಗಬೇಕು. ಕಾಂಗ್ರೆಸ್ ಪಕ್ಷ ಬರೀ ಅಧಿಕಾರಕ್ಕೆ ಮಾತ್ರ ಅಲ್ಲ, ಎಲ್ಲ ಜನರ ಸೇವೆಯನ್ನ ಈ ಕಷ್ಟದಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಕಾರ್ಯಕ್ರಮ ಕೊಡಬೇಕು ಅಂತೇಳಿ ನಾನು ನಮ್ಮ ಡಾಕ್ಟರ್ಸ್ಗೆ ಸೂಚಿಸಿದೆ. ಅನೇಕ ಸಲಹೆಗಳು ನನ್ನ ಮುಂದೆ ಬಂದರು. ಎಲ್ಲ ಮಾಜಿ ಮಂತ್ರಿಗಳ ಜೊತೆ ಕೂಡ, ನಮ್ಮ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತ ಮಂತ್ರಿಗಳ ಜೊತೆ ಕೂಡ ಚರ್ಚೆ ಮಾಡಿದೆ. ಅವರು ಕೂಡ ಈ ವಿಚಾರವನ್ನು ತಿಳಿಸಿದೆ. ನಮ್ಮ ಡಾಕ್ಟರ್ಸ್ ಅವರು ಈ ಒಂದು ಕಾರ್ಯಕ್ರಮವನ್ನ ಎಲ್ಲ ಕೂತ್ಕೊಂಡು ಮಾತಾಡಿ, ರವೀಂದ್ರ, ಮಧು, ರಾಘವೇಂದ್ರ ಇವೆಲ್ಲ ಸೇರಿ ಹಿಂದೆ ಇದ್ದಂತ ನಮ್ಮ ಸೆನೆಟ್ ಮೆಂಬರ್ ಆಗಿದ್ದವರು, ಸಿಂಡಿಕೇಟ್ ಮೆಂಬರ್ ಆಗಿದ್ದವರು ಎಲ್ಲರೂ ಕೂಡ, ಡಾಕ್ಟರ್ ರೆಡ್ಡಿ ಎಲ್ಲ ಬಹಳ ಜನ ಸೇರಿ ಕೂತ್ಕೊಂಡು ಇದೊಂದು ಕಾರ್ಯಕ್ರಮವನ್ನು ರೂಪ ಮಾಡಿಕೊಟ್ಟರು. ನಾನು ನಮ್ಮ ಹಿರಿಯ ನಾಯಕರ ಹತ್ರ ಕೂತು ಇದರ ವ್ಯಾಪಕವಾದಂತಹ ಚರ್ಚೆ ಕೂಡ ನಾವೆಲ್ಲ ಸೇರಿ ಮಾಡಿ ಇವತ್ತು ಪೈಲಟ್ ಪ್ರಾಜೆಕ್ಟ್ ಅನ್ನ ನಾವು ಈ ಬಿಟಿಎಂ ಮತ್ತು ಜಯನಗರ ಕ್ಷೇತ್ರದಿಂದ ಪ್ರಾರಂಭ ಮಾಡಿ ಇಡೀ ರಾಜ್ಯಕ್ಕೆ ಈ ಕಾರ್ಯಕ್ರಮನ ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ರಾಜ್ಯಕ್ಕೆ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ನಾನು ಮೊದಲಿಗೆ ನಮ್ಮ ಡಾಕ್ಟರ್ಸ್ ಎಲ್ಲ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಒಂದು ಮಾನವೀಯತೆಯ ಪ್ರಶ್ನೆ. ಇದು ಮನುಷ್ಯನ ಹೃದಯಕ್ಕೆ ಆರೋಗ್ಯ ಭಾಗ್ಯವನ್ನು ಕೊಡಬೇಕಾದ್ದು ಇಡೀ ಸರ್ಕಾರದ ಕರ್ತವ್ಯ. ಆದರೆ ಕರ್ನಾಟಕ ಸರ್ಕಾರ ಇವತ್ತು ವಿಫಲ ಆಗಿದೆ ಎಂದು ಜನರಲ್ಲಿ, ಪ್ರತಿಯೊಬ್ಬರಲ್ಲೂ ಕೂಡ ಭಾರತದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇದು ಸಂಪೂರ್ಣವಾಗಿ ಕೋವಿಡ್ ನಿಯಂತ್ರಣ ಮಾಡೋದ್ರಲ್ಲಿ ವಿಫಲ ಆಗಿದೆ ಅನ್ನೋದನ್ನ ಹಳ್ಳಿಯಿಂದ ಹಿಡಿದು ದೆಹಲಿವರೆಗೂ ಕೂಡ ಮಾಧ್ಯಮ ಸ್ನೇಹಿತರಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ಎಲ್ಲ ಜನ ಇವತ್ತು ಹೋಗ್ತಾ ಇದ್ದಾರೆ. ಈ ಸರ್ಕಾರ ಇದನ್ನ ನಿಯಂತ್ರಣ ಮಾಡಕ್ಕಾಗಲಿಲ್ಲ. ಈ ಒಂದು ಏನು ಒಂದು ಕೊರೋನಾ ಮಹಾಸೋಂಕು ಹರಡಲಿಕ್ಕೆ ಈ ಸರ್ಕಾರದ ತೀರ್ಮಾನಗಳೇ ಕಾರಣ ಅಂತೇಳಿ ಇವತ್ತು ನಾವೇನಿದನ್ನ ಹೇಳಬೇಕಾಗಿಲ್ಲ. ಎಲ್ಲ ಮಾಧ್ಯಮಗಳು ಕೂಡ ಎಲ್ಲ ತೋರಿಸ್ತಾ ಇದ್ದಾರೆ. ಇವತ್ತು ನಾವು ಪ್ರತಿಯೊಂದು ಪಂಚಾಯತಿ ಕೂಡ ಮತ್ತು ವಾರ್ಡ್ಗಳಲ್ಲಿ ಒಂದೊಂದು ಪಂಚಾಯತಿಗೆ ಇದ್ರು ಆಯ್ಕೆ ಮಾಡಿ ಅವ್ರನ್ನ ಕಾಂಗ್ರೆಸ್ ಕೋವಿಡ್ ವಾರಿಯರ್ಸ್ ಅಂತ ಹೇಳಿ ನಾವು ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ. ಕೆಲವೆಲ್ಲ ಈಗಾಗಲೇ ಡಿಜಿಟಲ್ ಯೂತ್ಗಳು ಪ್ರತಿ ಪಂಚಾಯತಿಗೆ ನಮ್ಮ ಪ್ರತಿಜ್ಞಾ ದಿನ ಯಾರು ಸ್ವಲ್ಪ ಈ ಒಂದು ಎಲೆಕ್ಟ್ರಾನಿಕ್ಸ್ ಅಲ್ಲಿ ಈ ಯೂತ್ ಡಿಜಿಟಲ್ ಇದರಲ್ಲಿ ಯಾರು ಸ್ವಲ್ಪ ನಿಪುಣರಾಗಿದ್ದಾರೆ ಅವರೆಲ್ಲ ಕೆಲಸ ಮಾಡಿದ್ದಾರೆ.
ಅವರ ಜೊತೆಗೆ ಇನ್ನೊಬ್ಬರನ್ನ ಸೇರಿಸಿ ಒಂದೊಂದು ಪಂಚಾಯತಿಗೆ ಈ ಇಬ್ಬರನ್ನ ತಯಾರು ಮಾಡಿ ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಕೊಟ್ಟಂತಹ ಕಾರ್ಯಕ್ರಮ ಈಗಾಗಲೇ ನಮ್ಮ ಡಾಕ್ಟರ್ ಅವರು ತಿಳಿಸಿದ್ದಾರೆ. ಸುಮಾರು 15,000 ಕಾರ್ಯಕರ್ತರನ್ನ ಈ ಕೋವಿಡ್ ಕಾಂಗ್ರೆಸ್ ಕೋವಿಡ್ ವಾರಿಯರ್ ಆಗಿ ಇವತ್ತು ಗುರುತಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಂಡಂತಹ ಹೋರಾಟಗಾರರು ಯಾವ ರೀತಿ ಇದ್ರು ಈ ಮಹಾಮಾರಿಯನ್ನ ದೂರ ಮಾಡಲಿಕ್ಕೆ, ಈ ರಾಜ್ಯದ ಜನತೆಗೆ ಧೈರ್ಯವನ್ನು ಕೊಡಲಿಕ್ಕೆ, ಆರೋಗ್ಯವನ್ನು ಕಾಪಾಡಲಿಕ್ಕೆ ಇವತ್ತು ಮುಂದೆ ಬಂದಿರೋದು ನಿಜವಾಗ್ಲೂ ನಮಗೆ ಬಹಳ ಸಂತೋಷವನ್ನ ತಂದಿದೆ. ನಾನು ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿರ್ಬೋದು, ಮೊದಲು ನಾನು ಕಾರ್ಯಕರ್ತ, ನಾನು ಕೂಡ ಒಬ್ಬ ಕೋವಿಡ್ ವಾರಿಯರ್ ಆಗಿ ಕೆಲಸ ಮಾಡಕ್ಕೆ ಇಚ್ಛೆ ಪಡೋರು. ನಾನು ನಿಮ್ಮ ಮೊದಲನೆಯ ಪ್ರಜೆ. ಈ ದೃಷ್ಟಿಯಿಂದ ಇವತ್ತು ನಾನು ಮತ್ತು ನಮ್ಮೆಲ್ಲ ಶಾಸಕರು, ವಿರೋಧ ಪಕ್ಷದ ನಾಯಕರು ಬಂದು ರಾಮಲಿಂಗಾರೆಡ್ಡಿ ಅವರು ಈ ಬೆಂಗಳೂರು ನಗರದ ಈ ಕೋವಿಡ್ ಉಸ್ತುವಾರಿಯನ್ನ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಹಳ ಉತ್ತಮವಾದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಸಂಸದರು ಕೂಡ ಇವತ್ತು ಸರ್ಕಾರದವರು ಮನೆಯಿಂದ ಈಚೆ ಬರಲಿಲ್ಲ, ಬಿಜೆಪಿಯವರು ಮನೆಯಿಂದ ಈಚೆ ಬರಲಿಲ್ಲ. ಇವತ್ತು ಅವರು ಬಂದು ಎಲ್ಲ ನಮ್ಮ ಚುನಾವಣೆಯಲ್ಲಿ ಗೆದ್ದಿದ್ದೆ ಸೋತಿದ್ದೆ ಎಲ್ಲ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅವ್ರಿಗೆ ಆಹಾರವನ್ನು ಕೊಡುವಂಥದ್ದು, ಧೈರ್ಯವನ್ನು ಕೊಡುವಂಥದ್ದು, ಆ ಕೆಲಸವನ್ನು ಮಾಡಿ ಇವತ್ತು ನಮಗೆ ಶಕ್ತಿ ಬಂದಿದೆ. ಇವತ್ತು ಮುಂದಿನ ಚುನಾವಣೆಗಳು ಹೋಗ್ತೀವಿ. ನಾವು ಚುನಾವಣೆ ಮುಖ್ಯ ಅಲ್ಲ, ಜನರ ಮಧ್ಯೆ ನಾವಿರಬೇಕು. ಇವತ್ತು ಇಲ್ಲಿ ನಾವು ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ನಾನು ಇವತ್ತೇ ಎಲ್ಲ ನಮ್ಮ ಡಾಕ್ಟರ್ಸ್ಗಳಲ್ಲಿ ಮನವಿ ಮಾಡಿದ್ದೆ, ಅವರೆಲ್ಲ ರೆಡಿ ಇದ್ರು. ಈಗ 360 ಡಾಕ್ಟರ್ಸು ಇಡೀ ನಮ್ಮ ಎಲ್ಲ ಬ್ಲಾಕ್ಗಳಿಗೂ ಹೋಗಿ ಟ್ರೈನಿಂಗ್ ಕೊಡಲಿಕ್ಕೆ ಸಿದ್ಧವಾಗಿದ್ದಾರೆ. ನಿನ್ನೆ ಕೂಡ ನಾನೆಲ್ಲ ಬ್ಲಾಕ್ ಅಧ್ಯಕ್ಷರ ಹತ್ರ ಜೂಮ್ ಅಲ್ಲಿ ಮಾತಾಡಿದೆ. ಹಿಂದೆ ನಾನು ನಮ್ಮ ಕೋಆರ್ಡಿನೇಟರ್ಸ್ ಇದ್ರು, ಜಿಲ್ಲಾ ಅಧ್ಯಕ್ಷರು ಅವ್ರ ಹತ್ರ ಮಾತಾಡಿದೆ. 600 ಜನ ಒಂದೇ ದಿನಕ್ಕೆ ಬಂದು ನನ್ನನ್ನ ಸಂಪರ್ಕಕ್ಕೆ ಬಂದರು. ನಿನ್ನೆ ಕೂಡ ನಾನು 300 ಜನದ ಹತ್ರ ನಾನು ಕೃಷ್ಣ ಬೈರೇಗೌಡರು ನಮ್ಮ ಕಾರ್ಯಾಧ್ಯಕ್ಷರೆಲ್ಲ ಸೇರಿ ನಾವೆಲ್ಲ ಕುರಿತು ಮಾತಾಡ್ತೀವಿ. ಅವ್ರಿಗೆ ಏನೇನು ಸಂದೇಶವನ್ನು ಕೊಡಬೇಕು ಅಂತ ಕೊಟ್ಟಿದ್ದೇವೆ. ಅವರು ಫೋಟೋಗ್ರಾಫ್ ಕೊಡಬೇಕು, ಐಡೆಂಟಿಫಿಕೇಶನ್ ಕಾರ್ಡ್ ಕೊಡಬೇಕು, ಎಲ್ಲ ಕೂಡ ಅವ್ರಿಗೆಲ್ಲ ತಿಳಿಸಿದ್ದೇವೆ. ಅವರು ನಾಡಿದ 2 ದಿನ ಟೈಮ್ ತೆಗೆದುಕೊಂಡಿದ್ದಾರೆ. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ನಾನು ಇನ್ಶೂರೆನ್ಸ್ ಮಾಡಿಸಬೇಕಾದ್ದು ನಮ್ಮ ಜವಾಬ್ದಾರಿ. ಆ ಯಾರು ನಾವು ನಮ್ಮ ಮನೆ ಬಾಗಿಲಿಗೆ ನಾವು ಕಳಿಸ್ಕೊಡ್ತಾ ಇದ್ದೇವೆ, ಅವ್ರಿಗೆ ಇನ್ಶೂರೆನ್ಸ್ ಅನ್ನು ನಾವು ಮಾಡಿಸಿ ಅವ್ರಿಗೆ ಪ್ರೊಟೆಕ್ಷನ್ ಅನ್ನಕ್ಕೆ ಏನ್ ಬೇಕೋ ನಾವು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವರು ಆರೋಗ್ಯಕರವಾಗಿ ಕಾಪಾಡಬೇಕೆಂದು ನಮ್ಮ ಕರ್ತವ್ಯ. ಇಲ್ಲಿ ಅಗೌರವದ ಪ್ರಶ್ನೆ ಅಲ್ಲ. ಈ ಡಾಕ್ಟರ್ಸ್ ಅವರ ಏನು ಒಂದು ಕೋಟ್ ಹಾಕೊಳ್ತಾರೆ, ಯಾರು ನಮಗೆ ಗೌರವ ಕಡಿಮೆ ಅಂತ ಆಗ್ತಾರ. ಇದೇ ಕಿಟ್ಟನ್ನ, ಇದೇ ಗೌರವನ್ನ ಅವರ ಒಳಗಡೆ ಏನು ಆಪರೇಷನ್ ಮಾಡ್ತಾರೆ ಅಲ್ಲಿ ಉಪಯೋಗಿಸ್ತಾರೆ. ಹಂಗೆ ಇವತ್ತು ನಿಮ್ಮನ್ನೆಲ್ಲ ಕೂಡ ನಾನು ಮತ್ತು ನಮ್ಮ ಎಲ್ಲ ಜನರಾದ ಎಲ್ಲ ಮುಖಂಡರೆಲ್ಲ ಸೇರಿ ಚರ್ಚೆ ಮಾಡಿ ಇವತ್ತು ಯಾವ ರೀತಿ ನಿಮ್ಮನ್ನ ಕಳಿಸ್ಬೇಕು ಅಂತ ಹೇಳಿ ನಾವು ವ್ಯಾಪಕವಾಗಿ ಚರ್ಚೆ ಮಾಡಿ ಇವತ್ತು ಕಳಿಸ್ಕೊಡ್ತಾ ಇದ್ದೇವೆ. ಒಂದು ಈಗಾಗಲೇ ನಿರ್ಮಾಣ ಜವಾಬ್ದಾರಿ ಏನು ಅನ್ನೋದನ್ನ ತಿಳಿಸಿದ್ದೇವೆ. ಇಲ್ಲಿ ಬೆಂಗಳೂರು ನಗರದಲ್ಲಿ ಕೆಲವು ಅಪಾರ್ಟ್ಮೆಂಟ್ಸ್ಗೆ ನಿಮ್ಮನ್ನ ಸೇರಿಸಲು ಸ್ವಲ್ಪ ಕಷ್ಟ ಆಗ್ಬೋದು. ಆದರೂ ಪ್ರಯತ್ನ ಮಾಡಿ, ಅವರೊಬ್ಬಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಂಡು ಹೋಗಬೇಡಿ. ಆದ್ರೆ ಬೇರೆ ಜನರಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಮುಂದಕ್ಕೆ ಒಬ್ಬ ಕಾರ್ಯಕರ್ತರು ಹೋಗಿ ಕರೆಯಂತ ಕೆಲಸ ಮಾಡಿ, ನೀವಿಬ್ರು ಯಾರು ಒಬ್ಬಕ್ಕೆ ಈ ಒಂದು ವ್ಯವಸ್ಥೆ ಮಾಡಿಕೊಟ್ಟು 3 ಜನಕ್ಕೂ ಕೂಡ ಈ ಒಂದು ಮಾಸ್ಕ್ ಅನ್ನ ಉಪಯೋಗಿಸಿಕೊಂಡು, ಮಾಸ್ಕ್ ಮತ್ತು ಈ ಏನ್ ನಾನು ಹಾಕಿದ್ದೇನೆ ಅದನ್ನ ಶೀಲ್ಡ್ ಅನ್ನ ಹಾಕೊಂಡು ಕಂಪಲ್ಸರಿ ಆಗಿ ಮುಂದೆ ಹೋಗಿ ಕರೆಯಂತ ಕೆಲಸ ಮಾಡಬೇಕು. ಯಾಕಂದ್ರೆ ಇನ್ನ 3-4 ಜನ ಕಾರ್ಯಕರ್ತರನ್ನ ಕರ್ಕೊಂಡೋಗಿ ತಪ್ಪೇನಿಲ್ಲ. ಆದ್ರೆ ನಮ್ಮ ಏನು ಅಂತರ ಏನಿದೆ ಅದನ್ನ ಕಾಪಾಡಿಕೊಂಡು ಗೌರವದಿಂದ ಪರವಾಗಿಲ್ಲಪ್ಪ ಕಾಂಗ್ರೆಸ್ ಅವರು ಬಂದು ಮನೆ ಬಾಗಿಲು ಬಂದು ನಮ್ಗೆ ಗೌರವದಿಂದ ಕೊಟ್ಟರು ಅಂತ ಹೇಳಿ. ಆದ್ರೆ ಯಾರು ಕೂಡ ಪ್ರಿಸ್ಕ್ರಿಪ್ಷನ್ ನೀವು ಮಾಡಬಾರ್ದು. ಡಾಕ್ಟರ್ಸ್ ಅನ್ನೋರು ಆನ್ಲೈನ್ ಇರ್ತಾರೆ,
ಅವ್ರಿಗೆಲ್ಲ ನಾವು ಡಿವೈಡ್ ಮಾಡಿರ್ತೀವಿ. ಒಂದೊಂದು ತಾಲೂಕು ಒಂದೊಂದು ವಾರ್ಡಲ್ಲಿ ಯಾರ್ಯಾರು ಅದಕ್ಕೆ ಉತ್ತರ ಕೊಡ್ತಾರೆ ಅಂತೇಳಿ ಅವ್ರಿಗೆ ಮಾತಾಡ್ಬಿಟ್ಟು ಅವ್ರಿಗೆ ಏನಾದ್ರು ಆರೋಗ್ಯ ಹೆಚ್ಚು ಕಮ್ಮಿ ಇದೆ ಅಂದರೆ ಅವ್ರಿಗೆ ಡೈರೆಕ್ಷನ್ ಕೊಡ್ತಾರೆ. ಆಗ ನಮ್ಮ ಕಾಲ್ ಸೆಂಟರ್ಸ್ ಏನಿರ್ತದೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅವರು ಆ ಕಾಲ್ ಸೆಂಟರ್ನಿಂದ ನಮ್ಮ PHCಗಳಿಗೆ ಕನೆಕ್ಟ್ ಮಾಡಿ ಅವ್ರಿಗೆ ಸಂಪರ್ಕವನ್ನು ಕೊಟ್ಟು ಆರೋಗ್ಯವನ್ನು ಕೊಡಿಸುವಂತ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನ ನೀವು ಯಾರ್ಯಾರು ಈ ಕೆಲಸಕ್ಕೆ ನೀವು ಮುಂದೆ ಬಂದಿದ್ದೀರಿ, ಇದು ಚರಿತ್ರೆಯಲ್ಲಿ ನಿಮ್ಮ ಹೆಸರುಗಳು ಹೋಗುತ್ತದೆ. ಇದನ್ನು ತಾವೆಲ್ಲ ಗಮನ ಇಟ್ಕೊಳ್ಬೇಕು. ಇತಿಹಾಸ ಪುಸ್ತಕಕ್ಕೆ ನೀವೆಲ್ಲ ಸೇರ್ತಾ ಇದ್ದೀರಿ. ಮುಂದಕ್ಕೆ ಹಿಂದೆ ಯಾವುದೋ ಒಂದು ಕಾಲದಲ್ಲಿ ಪ್ಲೇಗ್ ಬಂದಿದ್ದಂತೆ, ಇನ್ನೊಂದು ಕಡೆ ಯಾವುದೋ ಒಂದು ಕಾಲದಲ್ಲಿ ಇನ್ನೊಂದು ಯಾವುದೋ ಒಂದು ಆರೋಗ್ಯ ವಿಚಾರಕ್ಕೆ ಬಂದಿದ್ದಂತೆ. ನಿಮ್ಮೆಲ್ಲರೂ ಕೂಡ ನಿಮ್ಮ ಶಾಶ್ವತವಾಗಿ ಉಳಿಸ್ಕೊಳ್ಳುವಂತ ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ಕೂಡ ಈಗಾಗಲೇ KPCC ಇದಕ್ಕೆ ಸಿದ್ಧವನ್ನ ಮಾಡ್ತಾ ಇದೆ. ನಿಮ್ಮ ಫೋಟೋ, ನಿಮ್ಮ ಗುರುತಿನ ಚೀಟಿ, ನಿಮ್ಮ ಆಧಾರ್ ಕಾರ್ಡ್ ಬಂದ ತಕ್ಷಣ ಈಗಾಗಲೇ ಅದರ ಡಿಸೈನ್ ಮತ್ತೊಂದೆಲ್ಲ ರೆಡಿ ಆಗಿದೆ. ಸದ್ಯದಲ್ಲೇ ನಾವು ಗುರುತಿನ ಚೀಟಿ ಇಡೀ ರಾಜ್ಯಕ್ಕೆ ಕೊಡ್ತೇವೆ. ಆದರೆ ನೀವು ಇದನ್ನ ನೀವೊಂದು ಚಾಲನೆ ಮಾಡಿದ್ದೇವೆ. ಈ ಚಾಲನೆ ಬಹಳ ಸಂತೋಷದಿಂದ ಈ ಆರೋಗ್ಯ ಹಸ್ತ ಇವತ್ತು ಏನಿದೆ ಪ್ರಾರಂಭ ಆಗಿದೆ. ಬಹಳ ಶುಭ ದಿನ, ಶುಭಗಳಿಗೆ. ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಏನು ಈ ಸೋಂಕನ್ನ ನಡೆಸಿದ್ದಾರೆ ಆ ಸೋಂಕನ್ನ ನಿರ್ಮೂಲನೆ ಮಾಡುವಂಥದ್ದು ಈ ಆರೋಗ್ಯ ಹಸ್ತದ ತಂಡ, ಕಾಂಗ್ರೆಸ್ನ ಕೋವಿಡ್ನ ವಾರಿಯರ್ಗಳನ್ನ ಜವಾಬ್ದಾರಿ ಆ ಕೆಲಸ ನೀವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಸೌಮ್ಯಾರೆಡ್ಡಿ ಅವರು ಮತ್ತು ನಮ್ಮ ರಾಮಲಿಂಗಾರೆಡ್ಡಿ ಅವರು ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರು ನನಗೇನು ಬೇಡ, KPCC ದುಡ್ಡು ಬೇಡ, ನಿಮ್ದು ಮೀಟರ್ ಬೇಡ, ನಮ್ಮ ಕ್ಷೇತ್ರಕ್ಕೆ ನಾವೇ ಮಾಡ್ತೇವೆ ಅಂತೇಳಿ ಎಲ್ಲ ಕಂಪ್ಲೀಟ್ ಅವರೇ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಈಗ ನಾನು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಮಾತಾಡ್ತಿದ್ದೆ. ಅವರು ನನಗೆ ಹೇಳ್ತಾ ಇದ್ರು, ನಮ್ಮ ಕಾಂಗ್ರೆಸ್ ಅವರು ಸ್ನೇಹಿತರು, ಇಡೀ ನಮ್ಮ ಅವರ ಬೀದರ್ ಜಿಲ್ಲೆನೆಲ್ಲ ನಾನೇ ಆ ಖರ್ಚು ವೆಚ್ಚೆಯಿಂದ ನಾನು ವಹಿಸ್ಕೊಡ್ತೀನಿ, ಎಲ್ಲ ಮೀಟರ್ಗಳನ್ನ ನಾನೇ ತಗೊಳ್ತೀನಿ, ನಾನೇ ಎಲ್ಲ ಮಾಡ್ತೀನಿ ಅಂತೇಳಿ ಅವರು ಕೂಡ ಹೇಳಿದ್ರು. ನಮ್ಮ ಇವರಿದ್ದಾರೆ, ನಮ್ಮ ರಾಧನ್ ಬ್ರದರ್ಸ್, ಅವರು ಹೇಳಿದ್ರೆ ಮಂಗಳೂರು ಜಿಲ್ಲೆದೆಲ್ಲ ನಾನು ವಹಿಸ್ಕೊಡ್ತೀನಿ ಅಂತೇಳಿ ಅವರು ಮೊನ್ನೆ ಪಟ್ಟಿಯೆಲ್ಲ ಕೊಟ್ಟು ಅವರೆಲ್ಲ ಕಂಪ್ಲೀಟ್ ಒಂದು ದೊಡ್ಡ ಜವಾಬ್ದಾರಿಯನ್ನ ಮಂಗಳೂರು ಜಿಲ್ಲೆದೆಲ್ಲ ಹಿಂದೆ ನಮ್ಮ ಸದಸ್ಯರಾಗಿದ್ದರು ಯೂನಿವರ್ಸಿಟಿಗೆ, ಅವರು ಕೂಡ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಹೀಗೆ ಬಹಳ ಜನ ಉತ್ಸಾಹದಿಂದ ಇವತ್ತು ನಮಗೆ ನಮ್ಮ ಮನ್ಸೂರ್ ಖಾನ್ ಅವರು KPCCಗೆ 100 ಜನಗಳನ್ನ ಕಳಿಸ್ಕೊಟ್ಟಿದ್ದಾರೆ ಬೆಳಿಗ್ಗೆ. ಮನ್ಸೂರ್ ಖಾನ್ ನಾನು ಗೊತ್ತಿಲ್ಲ, ಅವರೆಲ್ಲ ತಯಾರು ಮಾಡೋ ಕಟ್ಟಿಟ್ಕೊಂಡು ಅವರೊಂದು 100 ಬರ್ಬೇಕಾದ್ರೆ 100 ಜನಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಹಂಗೆ ಬಹಳ ಜನ ಉತ್ಸಾಹದಿಂದ ಜನರ ಸೇವೆ ಮಾಡಬೇಕು ಅಂತೇಳಿ ಅವರ ಹೃದಯ ಶ್ರೀಮಂತಿಕೆಯನ್ನು ಇವತ್ತು ತೋರಿಸ್ತಾ ಇದ್ದಾರೆ. ಇನ್ನ ಬಹಳ ಜನ ಕೊಡೋರಿದ್ದಾರೆ. ಈಗಾಗಲೇ ನನಗೆ 1.5 ಕೋಟಿ ರೂಪಾಯಿ ಹಣ ಕೂಡ ನಮ್ಮೆಲ್ಲ ಶಾಸಕರು ಕೊಟ್ಟಿದ್ದಾರೆ. ಕೆಲವೊಂದು ಮಾತ್ರ ನಾವು ಟ್ರಾನ್ಸ್ಪೋರ್ಟೇಷನ್ಗೆ ಕಳಿಸ್ಕೊಟ್ಟಿದ್ದೇವೆ, ಕೆಲವರೆಲ್ಲ ಹೊರಗಡೆ ಹೋಗಲಿಕ್ಕೆ ಕೆಲವು ಮಾಸ್ಕ್ಗಳು ಕೊಡಲಿಕ್ಕೆ ಮಾಡಿದ್ದೇವೆ. ಆದರೆ ಇನ್ನ ನನ್ನ ಹತ್ರ ದುಡ್ಡು ಇದೆ, ಇನ್ನ ಬೇಕಾದಷ್ಟು ನಮ್ಮ ಕಾರ್ಯಕರ್ತರು ಕೂಡ ಇದಕ್ಕೆ ಬೇಕಾದಷ್ಟು ಮುಖಂಡರುಗಳು ಸಹಾಯ ಮಾಡುತ್ತಿದ್ದಾರೆ. ಆದ್ರಿಂದ ಇವತ್ತು ಇಂಥ ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಕೋವಿಡ್ ವಾರಿಯರ್ಗಳಿಗೆ ಶಕ್ತಿ ಕೊಟ್ಟು, ನಮ್ಮ ಡಿಜಿಟಲ್ ಯೂತ್ಗಳಿಗೆ ಶಕ್ತಿ ಕೊಟ್ಟು ಗುರುತಿಸಿ ಜನರ ಹೃದಯವನ್ನು ಗೆಲ್ಲುವಂತ ಕೆಲಸವನ್ನು ಇವತ್ತು ಅವರು ಮಾಡೋದ್ರಿಂದ ಕಾಂಗ್ರೆಸ್ ಪಕ್ಷ ಅವರಿಗೆ ಅಭಿನಂದಿಸಿದೆ. ನಿಮ್ಮ ಜೊತೆಲಿದೆ. ಬೆಂಗಳೂರು ನಗರದ ಎಲ್ಲ ಶಾಸಕರು ಕೂಡ ಇವತ್ತು ಆಹ್ವಾನವನ್ನ ಮಾಡಿದ್ದೇವೆ. ಸಾಂಕೇತಿಕವಾಗಿ ಈಗ ತಾನೇ ಎಲ್ಲ ಕೂಡ ಬಂದು ನಿಮ್ಮನ್ನೆಲ್ಲ ನೋಡಿ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಪಾಲ್ಗೊಂಡು ಹೋಗಿದ್ದಾರೆ. ಸೊ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ವಿಶೇಷವಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬಹಳ ಚೆನ್ನಾಗಿ ಬಹಳ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ, ನಮ್ಮ ಎಲ್ಲ ಕಾರ್ಪೊರೇಟ್ಗಳಿಗೆ ಗೆದ್ದಿರ್ಬೋದು ಸೋತಿರ್ಬೋದು ಅವರು ಎಲ್ಲ ಕೂಡ ಅವರ ಜವಾಬ್ದಾರಿಯನ್ನ ಮಾಡ್ತಾ ಇದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ, ವಾರ್ಡ್ ಸಮಿತಿಯವರು ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಕಾಂಗ್ರೆಸ್ ಪಕ್ಷ ಇರ್ತದೆ. ನಾವು ನೀವೆಲ್ಲ ಸೇರಿ ನಮ್ಮ ಕಾರ್ಯಕರ್ತರಾಗಿ ನಿಂತ್ಕೊಂಡು ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲ ಪ್ರತಿಜ್ಞಾ ದಿನ
ಬಹಳ ಉತ್ತಮ ರೀತಿಯಲ್ಲಿ ನಮ್ಮ ಈ ಬೆಂಗಳೂರು ನಗರದಲ್ಲಿ ಏರ್ಪಾಟ್ ಮಾಡಿ, ಇಡೀ ರಾಜ್ಯದಲ್ಲಿ ಏರ್ಪಾಟ್ ಮಾಡಿ, ನಿನ್ನೆ ರಾತ್ರಿ ನಾನು 72 ಲಕ್ಷ ಜನ ನೋಡಿದ್ದಾರೆ ಅಂತೇಳಿ ನನಗೆ ಬರೀ ಫೇಸ್ಬುಕ್ ಪೋಸ್ಟ್ನಲ್ಲಿ ಅನ್ನೋದು ನನಗೆ ಒಂದು ಮಾಹಿತಿ. ಆದರೆ ನಿನ್ನೆ ರಾತ್ರಿ 10 ಗಂಟೆ ಮೇಲೆ ನಾನು ಇನ್ನೊಂದು ಯಾವುದೋ ಒಂದು ಟೀಮನ್ನ ನಾನು ಕರೆಸಿದ್ದೆ. ಅವರು ಎಲ್ಲ ಕರೆಸಿ ನೋಡಿ, ಬರೀ ಟಿವಿ ಅಲ್ಲದೆ ಝೂಮ್ ಅಲ್ಲದೆ ನಮ್ಮ ಕಾರ್ಯಕ್ರಮನ 1,07,00,000 ನೋಡಿರೋಕ್ಕೆ ಗೂಗಲಿಂದ ದಾಖಲೆಯನ್ನು ಕಲ್ಪಿಸಿ ಅವರು ಕೊಟ್ಟರು. ಅಂದ್ರೆ ಅವತ್ತೊಂದು ದಿನ 77 ಆದ್ರೆ ಅದಾದ್ಮೇಲೆ ಎಷ್ಟು ಜನ ನೋಡಿದ್ದಾರೆ ವಾಪಸ್ಸು ಅಂತ ಹೇಳಿ ಅದನ್ನೆಲ್ಲ ನನಗೆ ದಾಖಲೆಯನ್ನು ಕೊಟ್ಟು ನಿನ್ನೆ ರಾತ್ರಿ 12 ಗಂಟೆವರೆಗೂ ನಾನು ಒಂದು ಟೀಮ್ ಅಂತ ನಾನು ಹಿಂದೆ ಸಿದ್ದರಾಮಯ್ಯ ಅವರ ಎಲೆಕ್ಷನ್ ಅಲ್ಲಿ ಯಾವುದೊಂದು ಟೀಮು ಕೆಲಸ ಮಾಡಿತ್ತು, ಅವರೇ ಬಂದು ನನಗೆ ಪ್ರೆಸೆಂಟೇಷನ್ ನನಗೆ ರಾತ್ರಿ ಟೈಮ್ ಕೊಟ್ಟಿದ್ದೆ, ಅವ್ರು ಬಂದು ನನಗೆ ಕೊಟ್ಟರು. ಸೊ ಹಿಂಗೆ ಇವತ್ತು ಹೊಸ ಯುಗಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೇವೆ. ನಾವು ನೀವೆಲ್ಲ ಸೇರಿ ಜನರ ಹತ್ರ ಹೋಗ್ಬೇಕಾದ ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ನೀವು ಸಹಕಾರ ಕೊಡ್ತಾರಂತ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ವಿಶೇಷವಾಗಿ ಈ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯ ಮಿತ್ರರು, ನಾನು ಅವರು ಸತತವಾಗಿ ಯೂತ್ ಕಾಂಗ್ರೆಸ್ಸಿಂದ ವಿದ್ಯಾರ್ಥಿ ಘಟಕದಿಂದ ಬೆಳಕೊಂಡು ಬಂದು ವಿಧಾನಸೌಧಕ್ಕೆ ಜೊತೆ ಹೋದವರು, ಚುನಾವಣೆಗೂ ಕೂಡ ಜೊತೆ ನಿಂತವರು, ಇಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡುವಂತ ಒಂದು ಭಾಗ್ಯ ನಿಮ್ಮ ಜೊತೆ ಸಿಕ್ಕಿದೆ. ನಮಗೆಲ್ಲ ಒಟ್ಟಿಗೆ ಸೇರಿ ಈ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವಂತ ಕೆಲಸವನ್ನು ತಾವು ಮಾಡೋಣ. ನೀವೆಲ್ಲ ಅದಕ್ಕೆ ಕಾರಣಕರ್ತರಾಗಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ನಮ್ಮ ಕಾಂಗ್ರೆಸ್ನ ಎಲ್ಲ ಕೋವಿಡ್ ವಾರಿಯರ್ಗೆ ಮತ್ತೆ ಶುಭ ಹಾರೈಸ್ತೇನೆ, ಅಭಿನಂದಿಸ್ತೇನೆ.